ಆತ್ಮೀಯ ವೀಕ್ಷಕರ, SSP ಸ್ಕಾಲರ್ಶಿಪ್ ಯಾವಾಗ ಬರುತ್ತೆ ಅನ್ನೋದನ್ನು ನಿಮಗೆ ಸ್ಪಷ್ಟವಾಗಿ ತಿಳಿಸ್ಬಿಡ್ತೀನಿ. ನೀವು SC ST ಅವರಾದರಾಗಿರಿ, ಜನರಲ್ ಆರಾದರಾಗಿರಿ, OBC ಅವರಾದರಾಗಿರಿ, ಕ್ಯಾಟಗರಿ 2B ಯಾವ ಕ್ಯಾಸ್ಟ್ ಆದರೂ ಆಗಿರಿ, ನಿಮ್ಮ DBT ಸ್ಟೇಟಸಲ್ಲಿ ಏನಿರಬೇಕು, DBT ಸ್ಟೇಟಸಲ್ಲಿ ಏನಂತ ಇದ್ದರೆ ಜನವರಿ 31ನೇ ತಾರೀಕು ಒಳಗಡೆ ಅಮೌಂಟು ಕ್ರೆಡಿಟ್ ಆಗುತ್ತೆ ಅನ್ನೋದನ್ನು ಸ್ಪಷ್ಟವಾಗಿ ತಿಳಿಸ್ಕೊಟ್ಬಿಡ್ತೀನಿ. ಭಾಳಷ್ಟು ಜನ ಕಮೆಂಟ್ ಕೂಡ ಮಾಡ್ತಾ ಇದ್ರಿ, ನಂದು DBT ಪುಷ್ಡ್ ಅಂತ ತೋರಿಸ್ತಾ ಇದೆ, ಅವಾರ್ಡೆಡ್ ಅಂತ ತೋರಿಸ್ತಾ ಇದೆ, ವೆರಿಫಿಕೇಶನ್ ಕಂಪ್ಲೀಟ್ ಆಗಿಲ್ಲ, ಏನು ಮಾಡಬೇಕು, ಅಮೌಂಟ್ ಯಾವಾಗ ಬರುತ್ತೆ ಅಂತೇಳಿ ಭಾಳಷ್ಟು ಜನ ಕಮೆಂಟ್ ಮಾಡಿದರೆ ಇದ್ರ ಬಗ್ಗೆ ಸ್ಪಷ್ಟವಾಗಿ ತಿಳಿಸ್ಕೊಟ್ಬಿಡ್ತೀನಿ ಸ್ನೇಹಿತರೆ. ನೋಡಿ, ಮೊದಲನೇದು ನಿಮ್ಮ DBT ಸ್ಟೇಟಸಲ್ಲಿ ಯಾವುದೇ ಸ್ಟೇಟಸ್ ಇರಲಿ ಸ್ನೇಹಿತರೆ, ಅವಾಯ್ಡೆಡ್ ಅಂತ ಆದರೂ ಇರಲಿ, ಅಮೌಂಟ್ ಆದರೂ ಮೆನ್ಷನ್ ಆಗಿರಲಿ, ವೆರಿಫಿಕೇಶನ್ ಕಂಪ್ಲೀಟ್ ಆಗಿಲ್ಲ ಅಂದರೂ ಪರವಾಗಿಲ್ಲ, ಅಮೌಂಟು ನಿಮ್ಮ ಖಾತೆಗೆ ಜನವರಿ 31ನೇ ತಾರೀಕು ಒಳಗಡೆ ಕ್ರೆಡಿಟ್ ಆಗಬೇಕು ಅಂದರೆ, ಅವಾಯ್ಡೆಡ್ ಅಂತ ಇದ್ದು DBT ಪುಷ್ಡ್ ಅಂತ ಏನಾದರೂ ಇದ್ದರೆ ಜನವರಿ 31ನೇ ತಾರೀಕು ಒಳಗಡೆ ಅಮೌಂಟು ಕ್ರೆಡಿಟ್ ಆಗುತ್ತೆ. ಇದಕ್ಕೆ ನೀವೇನು ಮಾಡಬೇಕಾಗಿಲ್ಲ, ಓಕೆನಾ? ಒಂದು ಸ್ಪಷ್ಟವಾಗಿ ತಿಳಿಸಿದ್ದೀನಿ ಅನ್ಕೊತೀನಿ. DBT ಪುಷ್ಡ್ ಅಂತ ಇದ್ದು, ಅವಾಯ್ಡೆಡ್ ಅಂತ ಇದ್ದು, ಅದರ ಮುಂದೆ ಒಂದಿಷ್ಟು ಅಮೌಂಟು ಮೆನ್ಷನ್ ಆಗಿರಬೇಕು. ಅಮೌಂಟ್ ಏನಾದರೂ ಮೆನ್ಷನ್ ಆಗಿತ್ತು ಅಂದರೆ ನಿಮ್ಮ ಖಾತೆಗೆ ಸರ್ಕಾರದಿಂದ ಫಂಡ್ ರಿಲೀಸ್ ಆಗಿದೆ ಅಂತ ಅರ್ಥ. ಫಂಡ್ ರಿಲೀಸ್ ಆಗಿದ್ದರೆ DDPO ಆಫೀಸ್ ಹತ್ರ ಪೆಂಡಿಂಗ್ ಇರುತ್ತೆ. ಅವರು ಯಾವಾಗ ಅಪ್ರೂವಲ್ ಕೊಡ್ತಾರಲ್ಲ ಅವತ್ತು ಮಾರ್ನಿಂಗ್ ಕೊಟ್ಟರೆ ಇನ್ನೂ ಮರುದಿನ ಮಾರ್ನಿಂಗ್ ಒಳಗಡೆ ನಿಮ್ಮ ಖಾತೆಗೆ ಅಮೌಂಟು ಕ್ರೆಡಿಟ್ ಆಗುತ್ತೆ. ಅವರು ಜನವರಿ 31ನೇ ತಾರೀಕು ಒಳಗಡೆ ಫಂಡ್ ರಿಲೀಸ್ ಆಗಿರ್ತಕ್ಕಂಥ ಎಲ್ಲ ಖಾತೆಗಳಿಗೆ ಅಪ್ರೂವಲ್ ಕೊಡ್ತೀವಿ ಅಂತೇಳಿ ಅಪ್ಡೇಟನ್ನು ಕೊಟ್ಟಿದ್ದಾರೆ. ಮತ್ತು ಕೆಲವೊಬ್ಬರಿಗೆ ಅವಾಯ್ಡೆಡ್ ಅಂತ ಇದೆ, ಅಮೌಂಟ್ ಮೆನ್ಷನ್ ಆಗಿಲ್ಲ, ವೆರಿಫಿಕೇಶನ್ ಕಂಪ್ಲೀಟ್ ಆಗಿಲ್ಲ, ಇವ್ರಿಗೆ ಯಾವಾಗ ಬರುತ್ತೆ ಅಂತೇಳಿ ಕಮೆಂಟ್ ಮಾಡ್ತಾ ಇದ್ರಿ. ನಿಮಗೆ ವೆರಿಫಿಕೇಶನ್ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ ಆನ್ಲೈನಲ್ಲಿದೆ ಮತ್ತು ಆಫ್ಲೈನ್ ಎರಡು ರೀತಿ ವೆರಿಫಿಕೇಷನನ್ನು ಕಂಪ್ಲೀಟ್ ಮಾಡ್ಕೋಬೋದು. ನಿಮಗೆ ಸಂಬಂಧಪಟ್ಟಿರ್ತಕ್ಕಂಥ ಸಮಾಜ ಕಲ್ಯಾಣ ಇಲಾಖೆ ಮತ್ತು ನಿಮ್ಮ ಕ್ಯಾಟಗರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಹಿಂದುಳಿದ ವರ್ಗದ ಇಲಾಖೆ ಇರುತ್ತೆ. ಅಲ್ಲಿ ಹೋಗಿ ನಿಮ್ಮ ಅಪ್ಲೈ ಮಾಡಿರ್ತಕ್ಕಂಥ SSP ಜೆರಾಕ್ಸ್ ಕಾಪಿಯನ್ನು, ಅದರ ಜೊತೆಗೆ DBT ಸ್ಟೇಟಸ್ ಏನು ತೋರಿಸ್ತಾ ಇಲ್ಲ ಇದ್ರ ಬಗ್ಗೆ ಅದನ್ನು ಒಂದು ಕಾಪಿಯನ್ನು ತೊಗೊಂಡು ವೆರಿಫಿಕೇಷನನ್ನು ನಿಮ್ಮ ತಾಲೂಕಲ್ಲಿ ಮತ್ತು ಡಿಸ್ಟಿಕಲ್ಲಿ ವೆರಿಫಿಕೇಷನನ್ನು ಕಂಪ್ಲೀಟ್ ಮಾಡಿದ್ರೆ ಅದು ಜನವರಿ 31ನೇ ತಾರೀಕು ಒಳಗಡೆ ಕಂಪ್ಲೀಟ್ ಮಾಡಬೇಕು. ನೆನಪಿರಲಿ, ಜನವರಿ 31ನೇ ತಾರೀಕು ಒಳಗಡೆ ನೀವು ವೆರಿಫಿಕೇಶನ್ ಕಂಪ್ಲೀಟ್ ಆಗಲಿಲ್ಲ ಅಂದರೆ ಅವರು ಅಪ್ರೂವಲ್ ಕೊಡೋದಿಲ್ಲ. ಅಪ್ರೂವಲ್ ಕೊಡಲಿಲ್ಲ ಅಂದರೆ ನೆಕ್ಸ್ಟ್ ಮತ್ತೆ ಫಂಡ್ ರಿಲೀಸ್ ಆದಾಗ ಅಮೌಂಟು ಕ್ರೆಡಿಟ್ ಆಗುತ್ತೆ. ಬಟ್ OBC ಅವರಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಅವಾಯ್ಡೆಡ್ ಅಂತ ಇದ್ದು ಫಂಡ್ ಏನಾದರೂ ಮೆನ್ಷನ್ ಆಗಿದ್ರೆ, ಅಮೌಂಟ್ ಏನಾದರೂ ಮೆನ್ಷನ್ ಆಗಿದ್ರೆ ಅವರೆಲ್ಲರಿಗೂ ಕ್ರೆಡಿಟ್ ಆಗ್ತಾ ಇದೆ. ಬಟ್ ಇನ್ನು ಉಳಿದಿರ್ತಕ್ಕಂಥ ಕ್ಯಾಟಗರಿಗೆ ಅಮೌಂಟು ಕ್ರೆಡಿಟ್ ಆಗ್ತಾ ಇಲ್ಲ. ಯಾಕಂದರೆ ಡಿಸೆಂಬರ್ ತಿಂಗಳಲ್ಲಿ ಫಂಡ್ ರಿಲೀಸ್ ಆದಾಗ SC ST ಮತ್ತು ಜನರಲ್ದವರಿಗೆ ಮಾತ್ರ ಕ್ರೆಡಿಟ್ ಆಗಿತ್ತು. ಜನವರಿ ತಿಂಗಳಲ್ಲಿ ಫಂಡ್ ರಿಲೀಸ್ ಆದಾಗ OBC ಸ್ಟೂಡೆಂಟ್ಗಳಿಗೆ ವಿದ್ಯಾಶ್ರೀ, ಯಶಸ್ವಿನಿ, ರೈತ ವಿದ್ಯಾನಿಧಿ, SSP ಸ್ಕಾಲರ್ಶಿಪ್ ಅಮೌಂಟು ಕ್ರೆಡಿಟ್ ಆಗ್ತಾ ಇದೆ. ಇದು OBC ಸ್ಟೂಡೆಂಟ್ಗಳಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಬಟ್ ಏನಾದರೂ 31ನೇ ತಾರೀಕು ಒಳಗಡೆ ವೆರಿಫಿಕೇಶನ್ ಕಂಪ್ಲೀಟ್ ಆಗಲಿಲ್ಲ ಅಂದರೆ ಏನು ಮಾಡಬೇಕು ಅಂದರೆ, ನಿಮ್ದೇನಾದರೂ ನೆಕ್ಸ್ಟ್ ಮಂತ್ ಏನಾದರೂ ಮತ್ತೆ ಫಂಡ್ ರಿಲೀಸ್ ಆದರೆ ಆವಾಗ ಅಷ್ಟರೊಳಗಡೆ ನಿಮ್ಮ ವೆರಿಫಿಕೇಶನ್ ಏನಾದರೂ ಕಂಪ್ಲೀಟ್ ಆಗಿತ್ತು ಅಂದರೆ DDPO ಆಫೀಸಿಂದ ಅಪ್ರೂವಲ್ ಕೊಡ್ತಾರೆ. ಅಪ್ರೂವಲ್ ಕೊಟ್ಟು 2 or 3 ವರ್ಕಿಂಗ್ ಡೇಸ್ ಒಳಗಡೆ ನಿಮ್ಮ ಖಾತೆಗೆ ಅಮೌಂಟು ಬರುತ್ತೆ. ಇನ್ನೊಂದು ವಿಷಯ ಸ್ನೇಹಿತರೆ, ಸಂಡೇ ಲೈವ್ ಬರಬೇಕು ಅಂದ್ಕೊಂಡಿದ್ದೀನಿ. ಯಾಕಂದರೆ ಕೆಲವೊಂದಿಷ್ಟು ಕಮೆಂಟ್ಗಳಿಗೆ ಕಮೆಂಟ್ ಬಾಕ್ಸಲ್ಲಿ ಉತ್ತರ ಕೊಡೋಕ್ಕಾಗ್ತಾ ಇಲ್ಲ. ಬಟ್ ನಾನು ಮಾಡಿರ್ತಕ್ಕಂಥ ವಿಡಿಯೋ ಕಮೆಂಟ್ ಮಾಡಿದವರಿಗೆ ತಲುಪ್ತಾ ಇಲ್ಲ. ಈ ಗೊಂದಲದಿಂದಾಗಿ ಸಂಡೇ 6 ಗಂಟೆ ಮೇಲ್ಪಟ್ಟು ಲೈವ್ ಬರಬೇಕು ಅಂದ್ಕೊಂಡಿದ್ದೀನಿ. ನಿಮ್ಗೇನು ಅನಿಸುತ್ತೆ, ಲೈವ್ ಬರಬೇಕು ಬೇಡ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮ್ಮ ಕಮೆಂಟ್ಗಳ ಶೇಕಡಾವಾರು ಆಧಾರದ ಮೇಲೆ ನಾನು ಲೈವ್ ಬರಬೇಕು ಬೇಡ ಅನ್ನೋದನ್ನು ನಿರ್ಧಾರ ಮಾಡ್ತೀನಿ. ಇದು SSP ಸ್ಕಾಲರ್ಶಿಪ್ಪಿಂದ ಬಂದಿರತಕ್ಕಂಥ ಅಪ್ಡೇಟ್ ಸ್ನೇಹಿತರೆ. ಇದೇ ರೀತಿಯಾಗಿ ನಾನು ಹೆಚ್ಚಿನ ವಿಡಿಯೋ ಮಾಡಲು ನಿಮ್ಮ ಪ್ರೋತ್ಸಾಹದ ಅವಶ್ಯಕತೆ ಇದೆ. ಈ ಪ್ರೋತ್ಸಾಹವನ್ನು ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು ಸ್ನೇಹಿತರೆ.